ಅದಾದ್ಮೇಲೆ TMT. ಈ 3 ಟೆಸ್ಟ್ಗಳಲ್ಲಿ ಏನಾದರೂ ಸಮಸ್ಯೆ ಬಂದರೆ ಮಾತ್ರ ಮುಂದಕ್ಕೆ ಅವರ ಅಂಗೀಕಾರ ಬೇಕಾ ಅಂತ ಗೊತ್ತಾಗುತ್ತೆ. ಸೊ ಬೇಸಿಕ್ ಟೆಸ್ಟಿಂಗ್ ECG, ಇಕೋ, TMT. ಇವಾಗ ಡಾಕ್ಟ್ರೇ ಮಾತಾಡಬೇಕು ಅದೆಲ್ಲ ಬಗ್ಗೆ. ಇವಾಗ ಏನಿಲ್ಲ, ಅವರು 20 years ಈ ಥರ ಆಗುತ್ತೆ, 35 years 45 years ಸಾಮಾನ್ಯವಾಗಿ ಈ ಥರ ಕಾಯಿಲೆ ಬರುವುದರಿಂದ ಒಟ್ಟಿನಲ್ಲಿ ಯಾವ ತಂದಿದೆ ಎಲ್ಲವನ್ನ ನಾವು ಒಟ್ಟಿನಲ್ಲಿ ಟೆಸ್ಟ್, ವರ್ಷಕ್ಕೆ ಸಲ ಒಂದು ಟೆಸ್ಟ್ ಇನ್ನಿತರ ವರ್ಷ ಮಾಡ್ತಾ ಇದ್ವಿ. ಏನು ತಪ್ಪೇನಿಲ್ಲ, ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ. ನಾವು ಕರೆಕ್ಟಾಗಿ ಆರೋಗ್ಯ ಕಾಪಾಡ್ಕೊಂಡ್ರೆ ಖಂಡಿತ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ನಮ್ಗೆ ಯಾವಾಗ ಹುಷಾರಿಲ್ಲ ಆರೋಗ್ಯ ಗೊತ್ತಾಗುತ್ತೆ ನನ್ನ ಸಮಸ್ಯೆ ಏನು ಅಂತ. ಎಕ್ಸಾಂಪಲ್ ನನಗೆ ಕೊರೋನಾ ಆಗಿತ್ತು, ನನ್ನ ಕಡೆ ಎಲ್ಲ ನನ್ನ ಡಾಕ್ಟರ್, ನಮ್ಮ ಅಣ್ಣನ ಮಗ ಡಾಕ್ಟರ್ ಇಲ್ಲೆಲ್ಲ ನಮ್ಮೂರಿಗೆ ಬರಬೇಕು. ನಾನು ಇಲ್ಲಿಂದ ರಾಶಿಕ್ಷಣವಾಗಿ ನನಗೆ ಗಾಡಿ ಏನಾಗ್ತದೆ, ಆಕ್ಸಿಜನ್ ಬೇಕಾದ್ರೆ ಕಾರಲ್ಲಿ ಆಕ್ಸಿಜನ್ ಹಾಕೊಂಡು ಏನಿಲ್ಲ ಅದನ್ನೆಲ್ಲ ರೆಡಿ. ಅದೇ ವೇಟರ್ ಆ ಭಯ ನನಗೆ ಕೂಡ ಇತ್ತು. ಸೊ ಎಲ್ಲರೂ ಒಂದು ತಪಾಸಣೆ ಮಾಡಿ ತಮ್ಮ ಆರೋಗ್ಯವನ್ನ ಗಟ್ಟಿಮುಟ್ಟಾಗಿಟ್ಕೊಳ್ಳಿ ಅಂತ ಕೇಳ್ತಾ ಇದ್ದೀವಿ. ಜೊತೆಗೆ ಇವತ್ತು ನಮ್ಮ ಆರೋಗ್ಯ ಏನಿದೆ, ನಮ್ಮ ರಾಷ್ಟ್ರೀಯ ಕಾರ್ಡಿಯಾಕ್ ಕೇರ್ ಸೆಂಟರ್ ಇಂದ ಎಲ್ಲ ನಮ್ಮ ಸರ್ಕಾರಿ ಯೋಜನೆಗಳು KPRK, ಯಶಸ್ವಿನಿ, ESI ಮತ್ತೆ ಕಾಸ್ ಅಂದ್ರೆ ಪ್ರೈವೇಟ್ ಏನಿದೆ ನಮ್ಮ ಇವರಿಗೆ ನೌಕರರು, ಸರ್ಕಾರಿ ನೌಕರರಿಗೆ ಏನು ಒಂದು ಕಾಸ್ ಯೋಜನೆ ಹೊಸದಾಗಿ ಸರ್ಕಾರ ಬಿಡುಗಡೆ ಮಾಡಿ, ಅದು ಜೊತೆಗೆ KSRTC ಯೋಜನೆ ಅಂತ ಸರ್ಕಾರ ಯೋಜನೆ ಅದಿದೆ. ಜೊತೆಗೆ ನಮ್ಮ ಇದರಲ್ಲಿ KEB ಒಂದು ವಿಶೇಷವಾದ ಅದೇ ಎಲ್ಲ ಕಡೆ ಇರುತ್ತೆ ವಿಧಾನ ಅಂತ ಅದು ಕೂಡ ಇದೆ. ಅದೇ ಬೇರೆ ಬೇರೆ ಏನಿದೆ ಏನೆಲ್ಲ ಸ್ಕೀಮ್ಗಳು ಸರ್ಕಾರ ಸವಲತ್ತು ಜೊತೆಯಲ್ಲಿ ESI ಮತ್ತೆ ಜೊತೆಯಲ್ಲಿ ಇದು ECHS ಅಂತಾರೆ. ಅಂದ್ರೆ ಯಾರಿಗೆ ಎಕ್ಸ್ ಸರ್ವಿಸ್ ಮ್ಯಾನು, ಜೊತೆಗೆ MCF ಎಲ್ಲ ಫೆಸಿಲಿಟಿ ಕೂಡ ಸರ್ಕಾರದ ಎಲ್ಲ ಸ್ಕೀಮ್ಗಳನ್ನ ನಾನು ಮಾಡ್ತಾ ಇದ್ದೆ. ಯಾಕಂದ್ರೆ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ ಎಲ್ಲ ಸ್ಕೀಮನ್ನು ಇಟ್ಕೊಂಡು ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿದ್ರೆ. ಜೊತೆಗೆ ನಮ್ಮ MP ಅವರು ಶೇಷ್ ಪಾಟೀಲ್ ಅವರು ಕೂಡ ಅವಾಗ ಹೇಳ್ತಾ ಇರ್ತಾರೆ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಆದ ಕಾರಣ ಎಲ್ಲ ಸ್ಕೀಮನ್ನು ನಾವು ತಗೊಂಡಿದ್ದೀವಿ ಕೂಡ ಅವರು ಕೂಡ ಇವತ್ತು ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ಎಲ್ಲ ಸ್ಕೀಮು ಸೌಲಭ್ಯ ಖಂಡಿತ ನಾವು ಕೊಡ್ತೀವಿ, ಕ್ಯಾಶ್ಲೆಸ್ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಹಾಸನ ಜನತೆಗೆ ಒಳ್ಳೆಯ ಸೇವೆಯನ್ನು ನಾವು ಕೊಡ್ತೀವಿ ಅಂತ ನಾವು ಈ ಸಂದರ್ಭ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಹಾಸನ ಜನತೆಗೆ ನನ್ನನ್ನು ಹಾಸನದಲ್ಲಿ ಬಳಸಿರೋದು. ಸೊ ಅದಕ್ಕೋಸ್ಕರ ನಾನು ಖಂಡಿತ ಒಂದು ಇದಕ್ಕೆ ಅವರಿಗೆ ಚಿರಋಣಿ ಆಗುತ್ತಾ ಖಂಡಿತ ಸರ್ವಿಸ್ ಕೊಡ್ತೀನಿ ಅಂತ ಈ ಸಂದರ್ಭ ಹೇಳಲು ಇಷ್ಟಪಡ್ತಾ ಇದ್ದಾರೆ. ನಮ್ಗೆ ಹೊಸ ಪ್ಯಾಕೇಜ್ ಏನು 4,000 ರೂಪಾಯಿ ಇಕೋ, ECG, TMT ನಾರ್ಮಲಿ 4,000 ಅಂದ್ರೆ ಅದರಲ್ಲಿ ನಮ್ಮ ಡಾಕ್ಟರ್ಸ್ ಕನ್ಸಲ್ಟೇಷನ್, ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟೇಷನ್, ECG, ಇಕೋ, TMT ಈ ಎಲ್ಲ ಒಂದು 4,500 ಮಾಡೋದನ್ನ ನಾವು ನಮ್ಮ ಹಾಸನದಲ್ಲಿ ಪ್ರಖ್ಯಾತ ಆಸ್ಪತ್ರೆ, ಜನಪ್ರಿಯ ಆಸ್ಪತ್ರೆಯ ಕಾರ್ಡಿಯಾಕ್ ಕೇರ್ ಅಂತ ಒಂದು ಕ್ಯಾತ್ ಲ್ಯಾಬನ್ನು ಇವತ್ತು ನಮ್ಮ ಡಾಕ್ಟರ್ ಬಶೀರ್ ಸರ್ ಅವರು ಹೊಸದಾಗಿ ನೂತನವಾಗಿ ಹೃದ್ರೋಗ ಸಂಬಂಧಪಟ್ಟಂತಹ ಚಿಕಿತ್ಸೆಗೆ ಅದು ಸ್ಟೆಂಟ್ ಆಗಿರ್ಬೋದು, ಏನೇನು ಹೃದ್ರೋಗಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಗೆ ಒಂದು ವಿಶೇಷವಾದಂತಹ ಕಾರ್ಡಿಯಾಕ್ ಕೇರ್ ಅಂತ ಒಂದು ಆಸ್ಪತ್ರೆಯಲ್ಲಿ ವಿಶೇಷವಾದಂಥ ವಿಭಾಗವನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ನಾವು ನಮ್ಮ ಡಾಕ್ಟರ್ ಬಶೀರ್ ಸರ್ ಅವರು, ನಮ್ಮ ಮದನನ್ ಅವರು, ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘ ಅಧ್ಯಕ್ಷರು ಅವೆಲ್ಲ ಸೇರಿ ಇವತ್ತೊಂದು ನಮ್ಮ HP ಮೋಹನ್ ಅವರು ಸೇರಿ ಇವತ್ತೊಂದು ಉದ್ಘಾಟನೆಯನ್ನು ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತಿರೋಕ್ಕೆ ನಮ್ಮ ಹಾಸನದಲ್ಲಿ ಇದು ಜನಪ್ರಿಯ ಅಂದರೆ ಅದಕ್ಕೆ ಆದಂಥ ಒಂದು ಪ್ರಖ್ಯಾತಿಗೊಂಡಿರುವಂತಹ ಆಸ್ಪತ್ರೆ. ಪ್ರಥಮವಾಗಿ ಆರ್ಥೋಪೆಡಿಕ್ ಆಗಿರ್ಬೋದು, ನ್ಯೂರಾಲಜಿಗೆಲ್ಲ ಖ್ಯಾತಿ ಹೊಂದಿರುವಂತಹ ಆಸ್ಪತ್ರೆ ಇದು. ಇವತ್ತು ಕಾರ್ಡಿಯಾಕ್ ಕೇರ್ನ ವಿಭಾಗನ ಉದ್ಘಾಟನೆಯನ್ನು ಮಾಡಿದ್ವಿ. ನಮ್ಮ ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಅವರ ಒಂದು ಮಾನಿಟ್ರಿಂಗಲ್ಲಿ ಇವತ್ತು ಈ ಒಂದು ಆಸ್ಪತ್ರೆಯನ್ನು ಓಪನ್ ಮಾಡಿದ್ದೀವಿ. ಯಾಕಂದರೆ ನಮ್ಮ ಹಾಸನದಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ, ಹಾಸನ ಅಂತಲ್ಲ ಇಡೀ ರಾಜ್ಯಾದ್ಯಂತ ದೇಶದಲ್ಲೆಲ್ಲ ಈಗ 20-25 ವಯಸ್ಸಿನವರು, ಅದ್ರ ಮೇಲ್ಪಟ್ಟವರು, 40 ಅತ್ಯಂತ ಹೆಚ್ಚಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಹೃದಯ ಸಂಬಂಧ ಕಾಯಿಲೆಗಳು ಬರ್ತಾ ಇದ್ದಾವೆ. ಹಾಗಾಗಿ ನೂತನವಾಗಿ ಆಗಿರುವಂಥದ್ದು ನಮಗೆಲ್ಲ ಒಂದು ಅತ್ಯಂತ ಸಂತೋಷವಾದಂಥ ವಿಷಯ. ಜೊತೆಗೆ ಇಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ, ನಾನು ನಮ್ಮ ಡಾಕ್ಟರ್ ಬಶೀರ್ ಸರ್ ಮಾತಾಡ್ತಿದ್ವಿ, ಸರ್ಕಾರಿಯಲ್ಲಿ ಯಾವ್ಯಾವುದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದ್ಯಾವುದು ಯೋಜನೆಗಳಿದೆ ಅದೆಲ್ಲ ನಮ್ಮ ಈ ಆಸ್ಪತ್ರೆಯಲ್ಲಿದೆ. ಬಂದಂತಹ ಪೇಷಂಟ್ಸ್ಗೆ ಅತ್ಯಂತ ಕ್ಯಾಶ್ಲೆಸ್ಸಲ್ಲಿ ನಗದು ರಹಿತವಾಗಿ ಕೊಡುವಂತಹ ಚಿಕಿತ್ಸೆ ಕೊಡುವಂತಹ ಒಂದು ಕೆಲಸವನ್ನು ಸಹ ಇವತ್ತು ಜನಪ್ರಿಯ ಆಸ್ಪತ್ರೆ ಮಾಡ್ತಾ ಇದೆ. ನಾನು ಸಮಸ್ತ ನಮ್ಮ
ಹಾಸನ ನಾಗರಿಕರಿಗೆ ಸಾರ್ವಜನಿಕರಿಗೆ ಮನವಿಯನ್ನು ಮಾಡ್ತೀವಿ. ಆಸ್ಪತ್ರೆಯ ಬಗ್ಗೆ ಉಪಯೋಗವನ್ನು ಪಡೆದುಕೊಳ್ಳಿ. ಜೊತೆಗೆ ಪ್ರಾಥಮಿಕವಾಗಿ ಏನೇನು ಎದೆ ನೋವಾಗಿರ್ಬೋದು, ನಾವು ಮುಕ್ಕಾಲು ಪೇಷಂಟ್ ನಾವು ಯಾವುದೇ ಸಭೆ ಸಮಾರಂಭ ಸೇರಿದ್ರೂ ಸಭೆಗಳಲ್ಲಿ ಬರೋದು ಗ್ಯಾಸ್ಟ್ರಿಕ್ ಅಂತ ನೆಗ್ಲೆಕ್ಟ್ ಮಾಡೇ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅವನ ಪ್ರಾಣವನ್ನು ಕಳ್ಕೊಳ್ಳೋದು. ಹಾಗಾಗಿ ಸಣ್ಣ ಪುಟ್ಟ ಗ್ಯಾಸ್ಟ್ರಿಕ್ ಅಂತ ಎದೆ ನೋವು ಆಗಿರ್ಬೋದು, ಉಸಿರಾಟ ಸಮಸ್ಯೆ ಆಗಿರ್ಬೋದು, ಎಡ್ದ ಕೈ ಆಗಿರ್ಬೋದು, ಇಲ್ಲ ಏನಂತಾರಲ್ಲ ಎಡ್ದ ದವಡೆ ಆಗಿರ್ಬೋದು, ಇಲ್ಲೆಲ್ಲ ಪೇನ್ ಬರೋದು ಅದೊಂದು ಹೃದಯ ಸಂಬಂಧಿ ಕಾಯಿಲೆಯ ಮುನ್ಸೂಚನೆ. ಅದನ್ನು ನಾವು ಗ್ಯಾಸ್ಟ್ರಿಕ್ ಅಂತ ಎದೆ ಊರಿನೆಲ್ಲ ಗ್ಯಾಸ್ಟ್ರಿಕ್ ಅಂತ ನಾವು ತಿಳಿದು ಆರೋಗ್ಯವನ್ನು ಯಾರು ಒಳಪಡಿಸಬಾರ್ದು. ನಿರ್ಲಕ್ಷ್ಯಗೊಳಪಟ್ಟೆ ಎಷ್ಟೋ ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈಗಲೂ ಸಹ ನಿರ್ಲಕ್ಷ್ಯದಿಂದಲೇ ಪ್ರಾಣವನ್ನು ಕಳ್ಕೊತಾ ಇದ್ದಾರೆ. ಹಾಗಾಗಿ ನಾನು ಮನವಿಯನ್ನು ಮಾಡ್ತೀನಿ, ನಮಗೆ ಹೇಗೆ ಹೃದಯ ನಮಗೆ ಏನಂತ ಹೇಳ್ತಾರಲ್ಲ, ಮೆದುಳು ಎಷ್ಟು ಮುಖ್ಯವೋ ನಮಗೆ ಹೃದಯನೂ ಅಷ್ಟೇ ಮುಖ್ಯ. ಹೃದಯದಷ್ಟೇ ಮನುಷ್ಯನ ಜೀವ ಇರೋಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಹೃದಯ ನಮ್ಮ ಜವಾಬ್ದಾರಿ. ನಮ್ಮ ಹೃದಯದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಇದಾಗಿರ್ತದೆ. ಹಾಗಾಗಿ ನೀವು ಮಾಧವ ಮಿತ್ರವ್ರಿಗೆ ಮನವಿಯನ್ನು ಮಾಡ್ತೀನಿ, ಎಲ್ಲರೂ ಈ ಒಂದು ಆಸ್ಪತ್ರೆ ಇವತ್ತು ಕಾರ್ಡಿಯಾಕ್ ಕೇರನ್ನು ಏನು ನಾವು ತೆರೆದಿದ್ದಾರೆ, ಇದನ್ನು ಅದೆಷ್ಟು ಜನಕ್ಕೆ ನಮ್ಮ ಸಾರ್ವಜನಿಕರ ಪ್ರಚಾರವನ್ನು ಮಾಡಿ ಈ ಒಂದು ಜನಪ್ರಿಯ ಕಾರ್ಡಿಯಾಕ್ ಕೇರ್ನ ಸದುಪಯೋಗಪಡಿಸ್ಕೊಳ್ಳಿ ಅಂತ ಮನವಿಯನ್ನು ಮಾಡ್ತೀನಿ. ಈಗ CM ಆಗಿ ಸರ್ ಹೇಳಿರೋ ಹಾಗೆ ಆಲ್ರೆಡಿ ನಾವು ಪ್ಯಾಕೇಜ್ ಇದೆ ನಮ್ಮದು ಸ್ಕ್ರೀನಿಂಗ್ ಪ್ಯಾಕೇಜು. ECG, PMT ಮತ್ತು ಎಕೋ ಮಾಡಿ ನೋಡ್ತೀವಿ. ಅದರಲ್ಲಿ ಏನಾದರೂ ತೊಂದರೆ ಕಂಡುಬಂತಂದರೆ ಅದರ ಪ್ರಕಾರವಾಗಿ ಆ್ಯಂಜಿಯೋಗ್ರಾಮ್ ಬೇಕಾದರೂ ಅಂದರೆ ಮಾಡ್ತೀವಿ. ಅದಲ್ಲದೆ ಎಮರ್ಜೆನ್ಸಿಯಾಗಿ ಬರುವಂಥ ಹಾರ್ಟ್ ಅಟ್ಯಾಕ್, ಹೃದಯಾಘಾತ ಏನು ಹೇಳ್ತೀವಿ ಅದು ಮಾಡೋಕ್ಕೆ ಕೂಡ ನಮಗೆ ಪ್ರೈಮರಿ ಆ್ಯಂಜಿಯೋಗ್ರಾಮ್ ಆ್ಯಂಜಿಯೋಪ್ಲಾಸ್ಟಿ ಸೌಲಭ್ಯ ಇದೆ, ಅದನ್ನು ಉಪಯೋಗಿಸ್ಕೊಬೇಕು. ಅದಲ್ದಿರ ನಮಗೆ ಎಷ್ಟೊಂದು ಪೇಷಂಟ್ಸ್ಗೆ ಕಾಲಿಂದು ಏನಂತಾರೆ ಗ್ಯಾಂಗ್ರೀನ್ ಆಗುವಂಥದ್ದು ಮತ್ತು ತುಂಬ ಬಿಸಿಲಿಂದ ಗಾಯ ಒಣಗದೇ ಇರೋದು ಆ ಥರ ಇರ್ತದೆ. ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ನು ಕಾಲಿನಲ್ಲೂ ಕೂಡ ನಮಗೆ ರಕ್ತದ ಸಂಚಾರ ಇರೋದಿಲ್ಲ, ಕಡಿಮೆ ಆಗಿರುತ್ತೆ. ಸೊ ಅಂಥ ಪೇಷಂಟ್ಸ್ ಕೂಡ ನಾವು ಪೆರಿಫೆರಲ್ ಆ್ಯಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ. ಸೇಮ್ ನಾವು ಹಾರ್ಟಿಂದು ಹೇಗೆ ಆ್ಯಂಜಿಯೋಪ್ಲಾಸ್ಟಿ ಮಾಡ್ತೀವಿ ಅದೇ ರೀತಿಯಲ್ಲಿ ಕಾಲಿಂದು ಕೂಡ ಮಾಡ್ಬೋದು ನಾವು. ಅದನ್ನು ಕೂಡ ನಾವು ಅದರಲ್ಲಿ ಕೂಡ ನಾವು ಪರಿಣಿತರಿದ್ದೀವಿ. ಸೊ ಆ ಆಸ್ಪತ್ರೆಯಲ್ಲಿರುವಂಥ ಇಂಥ ಎಲ್ಲ ಸೌಲಭ್ಯಗಳನ್ನ ಉಪಯೋಗಿಸ್ಕೊಬೇಕು. ಕೆಲವೊಬ್ಬರಿಗೆ ಪೇಸ್ ಮೇಕರ್ ಇರಬೇಕಾಗ್ತದೆ, ಅಂದರೆ ನಮಗೆ ಅದು ಹಾರ್ಟಿಂದು ಇದು ಇರ್ತದೆ, ಏನಂದರೆ ನಾಡಿ ಅಂತ ಹೇಳ್ತಾರಲ್ಲ, ಹೃದಯ ಬಡಿತ ಇರ್ತದಲ್ಲ, ಅದು ಕೆಲವೊಬ್ಬರಿಗೆ ತೀರಾ ಕಡಿಮೆ ಆಗೋಗ್ತದೆ. ಅಂಥದ್ದನ್ನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಪೇಸ್ ಮೇಕರ್ ಅಂತ ಹೇಳ್ತೀವಿ. ಅದನ್ನು ಕೂಡ ನಾವು ಮಾಡುವಂಥ ಸೌಲಭ್ಯ ಇದೆ. ಮತ್ತು ಕೆಲವೊಬ್ಬರಿಗೆ ಅಚಾನಕ್ಕಾಗಿ ಹಾರ್ಟು ವೀಕ್ ಆಗೋಗ್ಬಿಡುತ್ತೆ ಮತ್ತು ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಅಂಥ ಸಮಸ್ಯೆಗಳು ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕೆ ಎಲ್ಲ ವಿಧವಾದ ಟ್ರೀಟ್ಮೆಂಟ್ ಆಪ್ಷನ್ಸು ನಮ್ಮಲ್ಲಿದೆ. ಸೊ ಅದನ್ನೆಲ್ಲನೂ ದಯವಿಟ್ಟು ಉಪಯೋಗಿಸ್ಕೊಬೇಕು. ಆ್ಯಂಡ್ ಲಾಸ್ಟ್ಲಿ ನಾನು ಹೇಳೋದೇನು ಅಂತಂದರೆ, ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟಿರುವಂಥ ಅಬ್ದುಲ್ ಸರ್ಗೆ ಮತ್ತು ಜನಪ್ರಿಯ ಸಂಸ್ಥೆಗೆ ತುಂಬ ಚಿರಋಣಿಯಾಗಿರ್ತೀನಿ ನಾನು. ಡೆಫಿನೆಟ್ಲಿ ಥ್ಯಾಂಕ್ ಯು ಸೊ ಮಚ್. ಆಸ್ಪತ್ರೆಯಿಂದ ಹೆಸರಾಗಿರ್ತಕ್ಕಂಥದ್ದು ಆಸ್ಪತ್ರೆ ಕಾರಣ ಇರುತ್ತೆ. ಡಾಕ್ಟರ್ ಬಶೀರ್ ಅವರು ತಮ್ಮ ಪರಿಶ್ರಮದ ಮೂಲಕ ಈ ಸಂಸ್ಥೆಯನ್ನು ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ಜೊತೆಗೆ ಹಾಸನದ ಎಲ್ಲ ಸಮುದಾಯದ ಬಡವರು ಬಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಪಡಿತಕ್ಕಂಥ ಚಿಕಿತ್ಸಾ ಸೌಲಭ್ಯವನ್ನು ಇಲ್ಲಿಯೇ ಕಲ್ಪಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಈ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಈಗ ಹೃದಯಕ್ಕೆ ಸಂಬಂಧಪಟ್ಟಂತೆ ಇರುವ ಸಮಸ್ಯೆಗಳಿಗಾಗಿ ನುರಿತ ವೈದ್ಯರಾದ ಮಂಜುನಾಥ್ ಅವರೊಂದಿಗೆ ಕ್ಯಾತ್ ಲ್ಯಾಬನ್ನು ಆರಂಭಿಸುವ ಮೂಲಕ ಒಂದು ಹೊಸ ಚಿಕಿತ್ಸೆಯ ವ್ಯವಸ್ಥೆಯನ್ನು ಕೂಡ ಈ ಆಸ್ಪತ್ರೆಯಲ್ಲಿ ಕಲ್ಪಿಸಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಜನರಿಗೆ ದೊಡ್ಡಂಥ ಸೌಭಾಗ್ಯ ಅಂತ ತಿಳಿಸ್ತಾ ಅವರಿಗೆ ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಯಶಸ್ವಿ ಅಂತೇಳಿ ಆಶಿಸ್ತೀನಿ.